ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಹಾಗಾದರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ನಿಮಗೆ APA 1 ಮತ್ತು LBA 1 LBA 2 ಮತ್ತು ನಿಮ್ಮ ಮಿಡ್ ಟರ್ಮ್ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಬರುವಂಥ ಪ್ರಶ್ನೆಗಳು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. APA 1 ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. Once upon a time an elephant made friendship with a dash in the gentleman of the jungle. ಇದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ, ಮಾಡೆಲ್ ಕ್ವಶನ್ ಪೇಪರ್. ಇದು ಮಲ್ಟಿಪಲ್ ಚಾಯ್ಸ್ಗೆ ಇಂಪಾರ್ಟೆಂಟ್ ಕೊಡ್ತಾ ಇರೋದು. ದ ಎಲಿಫೆಂಟ್ pulled the man out of the hut has dash. Next, according to the elephant who invited the elephant into the hut in the gentleman of the jungle. Next, in the gentleman of the jungle, Mr. Lefford was. Okay, you fill in the blanks ಆಯಿತು. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಆಯಿತು, ಇಷ್ಟು ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೌ ಡಿಡ್ ದ ಮ್ಯಾನ್, ಇವೆಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ದ ಸ್ಪೀಕರ್ ಆಫ್ ದಿ ಪೋಯಮ್ ದ ಸ್ಕೂಲ್ ಬಾಯ್ ಈಸ್ ಅ ಡ್ಯಾಶ್. ನೆಕ್ಸ್ಟ್ 9th ಕ್ವಶನ್, ಡ್ಯಾಶ್ ಲವ್ಸ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ ಇನ್ ದ ಸ್ಕೂಲ್ ಬಾಯ್. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು 11ನೇ ಕ್ವಶನ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆನ್ಸರ್ ಎನಿ ಟೂ ಆಫ್ ದಿ ಫಾಲೋವಿಂಗ್. ರವಿ bought a dash umbrella and a raincoat before the trip. We saw that European tourist near an incident fort. Radha is a dash honest woman with a unique sense of humor. Rama is a dash eldest son of the Krishna and Leela he is a dash MBA and Oxford University. ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಪ್ಪ ಅಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಟು ಬ್ರ್ಯಾಕೆಟ್ಸ್ ಆ್ಯಂಡ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಇವು ಕ್ವಶನ್ಸ್ ಕೇಳ್ತಾರೆ. ಈ ಕ್ವಶನ್ಸ್ಗಳು ಬರುವಂಥ ಸಂಭವ ಭಾಳ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಕ್ವಶನ್ ಬರುತ್ತೆ, ಯಾವುದಪ್ಪ ಅಂದರೆ ಮಾಡರ್ನ್ ಪ್ಯಾಟರ್ನ್ ಇದು. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಇನ್ 2 words, 2 sentences. Name any 2 members appointed to the commission of the equerry the gentleman of jungle ಅಂತ ಬರುತ್ತೆ. What did the king of the jungle want to have in his kingdom in the gentleman of the jungle? What kind hurt? ಇವಿಷ್ಟು ಕ್ವಶನ್ಸ್ಗಳು 1 ಮಾರ್ಕ್ಸಿಗೆ ಬರ್ತದೆ. ನೆಕ್ಸ್ಟ್ 60 words ಅಂದರೆ ಇದು 3 ಅಂಕಗಳಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು. ಇವು 3 ಬರ್ತವೆ. ಇವು 3ಕ್ಕೂ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಯಾವ ವರ್ಬ್ಸ್ ಗಿವನ್ ದ ಬ್ರ್ಯಾಕೆಟ್ಸು, ಇದಕ್ಕೆ ಸಂಬಂಧಪಡುವಂಥ ಕ್ವಶನ್ಸ್ಗಳು. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಔಟ್ ಆಫ್ ತೊಗೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್